ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಪ್ಪ 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 ಸವಾಸ ಅಲ್ಲ ಗುರು ಇವ್ರದೆಲ್ಲ. ನೆಟ್ಟಗಿರೋರ್ ಮದ್ವೆ ಮಾಡ್ಸೋದೇ ಕಷ್ಟ. ಈ ಕೋತ್ ನನ್ ಮಗನ್ ಮದ್ವೆ ಮಾಡಿಸ್ ಮುಗಿಸೋ ಅಷ್ಟ್ರಲ್ಲಿ ನಂದೊಂದು ಹೆಣ ಬೀಳ್ದೆ ಇದ್ರೆ ಸಾಕು. ಹೆಂಗೋ ಕುಡಿದು ಮಲಗಿದಾನೆ. ದೇವ್ರೆ, ಇನ್ನೊಂದ್ 6 ಗಂಟೆಗಳ ಕಾಲ ಯುದ್ಧ ಮುಗಿಸಿ ನಾನು ಗೆಲ್ಲೋ ತನಕ ನನ್ನ ಜೊತೆಗಿದ್ದು ಕಾಪಾಡ್ಬಿಡಪ್ಪ. ದೇವ್ರೆ 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 ಕಾಪಾಡಪ್ಪ 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 ಕಾಪಾಡಪ್ಪ. ಯಾವ ದೇವ್ರ ಕೈ ಮುಗಿತಾ ಇದ್ದೀರಾ ಆದಿ ಅವ್ರೆ? ಅದು ಸ್ವಲ್ಪ ಮೈಕೈ ಎಲ್ಲ ನೋವ್ತಾ ಇತ್ತು, ಅದಕ್ಕೆ ಸ್ಟ್ರೆಚಿಂಗ್ ಮಾಡ್ತಾ ಇದ್ದೆ ಅಷ್ಟೇ. ಸ್ಟ್ರೆಚಿಂಗ್. ನೀನು ಏನು ಅನ್ಕೊಂಡಿದ್ದೆಪ್ಪ ಆದಿ? ಸಿಟಿ ಹುಡುಗ ಆದ್ರೂ ನಮ್ಗಳ ಜೊತೆ ಹೊಂದ್ಕೊಂಡು ಮದ್ವೆ ಕೆಲಸಗಳನ್ನೆಲ್ಲ ನೋಡ್ಕೊಂಡೆ ನೀನು. ಅಯ್ಯೋ, ಅದ್ರಲ್ಲಿ ಏನಿದೆ ಆಂಟಿ, ತಾತ ಹೇಳಿದ್ಮೇಲೆ ಮುಗೀತು. ತಾತ ಏನಾದ್ರು ಹುಷಾರಾಗಿದ್ದಿದ್ರೆ ಇವತ್ತು ನನಗಿಂತ ಜಾಸ್ತಿ ಅವರೇ ಓಡಾಡಿರೋರು. ನಮ್ ಲಕ್ಕಿ ಮದ್ವೆನ ನಾವು ಮುಂದೆ ನಿಂತು ಮಾಡಿದ್ರೆ ಇನ್ ಯಾರು ಮಾಡ್ತಾರೆ ಆಂಟಿ? ನಿಜವಾಗ್ಲೂ ಆದಿ ಅವ್ರೆ, ನಿಮ್ಮಿಂದ ತಾತ ಇವರಿಂದಾನೇ ನಮ್ ಲಕ್ಕಿ ಮದುವೆ ಎಷ್ಟು ಚೆನ್ನಾಗಿ ಆಗ್ತಿರೋದು. ಅಯ್ಯೋ ಸಂಜೀವ್ ಬಾಬಾ, ನೀವೇನು ಯೋಚನೆ ಮಾಡಬೇಡಿ. ಲಕ್ಕಿ ಮದುವೆ ನೀವು ಅನ್ಕೊಂಡಿರೋದಕ್ಕಿಂತ ಸೂಪರಾಗಿ ಆಗುತ್ತೆ. ಈ ಕಡೆ ಎಲ್ಲ ಗಂಡಿಗೆ ಮತ್ತೆ ಅವ್ರ ಮನೆಯವ್ರಿಗೆ ರೂಮ್ಸ್ ಅರೇಂಜ್ ಆಗಿದೆ, ಹೆಣ್ಣಿಗೆ ಮತ್ತೆ ಹೆಣ್ಣಿನ ಮನೆಯವ್ರಿಗೆಲ್ಲ ಈ ಕಡೆ ರೂಮ್ಸ್ ಅರೇಂಜ್ ಆಗಿದೆ. ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ನನಗೆ ಬೆಳಗ್ಗೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆ, ಅದೆಲ್ಲ ಮುಗಿಸಿ ಮನೆಗೆ ಹೋಗ್ತೀನಿ. ಬೆಳಗ್ಗೆ ಬೇಗ ಬರ್ತೀನಿ. ಸರಿಯಪ್ಪ, ಹುಷಾರು. ಲೇ ಶ್ಯಾಮ, ಅಲ್ಲಿ ನಿಮ್ಮಮ್ಮ ಕೆಳಗಡೆ ಹರಟ ಹೊಡಿತಾ ಕೂತಾಳೆ, ಹೋಗಿ ಕರ್ಕೊಂಬ. ಹಂಗೆ ಅವಳ ಲಗೇಜನ್ನು ತಗೊಂಬ. ಬನ್ನಿ ನಾವು ಹೋಗೋಣ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಲಕ್ಕಿ. ಆರಾಮಾಗಿ ಮಲ್ಕೋ. ನಾವು ಬಡ್ಡೆ ಇದ್ದ ಕನ್ನಡ ತೆಗಿ. ಕನ್ನಡ ತೆಗಿ. ಮೊನ್ನೆ ಕಣ್ ಕೆಂಪಾಗವ. ಏನೂ ಇಲ್ಲ ಕಣ್ಮಗ, ತೆಗಿ, ಚೆನ್ನಾಗಿ ಕಾಣಿಸ್ತಿದ್ಯಾ. ತೆಗಿಯೋ. ಏನ್ರಿ, ಹೆಣ್ಣಿನ ಕಡೆ ಯಾರು ಕಾಣಿಸ್ತಾನೆ ಇಲ್ಲ? ಗೌರಿ ಪೂಜೆ ಏನಾರು ಮಾಡ್ತಿರ್ಬೋದು ಕಣೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಗಂಡಿನ ಕಡೆ ಬಂದಿದೆ, ವಿಚಾರಿಸ್ಕೊಳ್ಳೋದು ಬೇಡವಾ? ಲೇ, ನಮ್ಮ ಮಗನಿಗೆ ಅವ್ರಿಗೆ ಹೆಣ್ಣು ಕೊಟ್ಟಿದ್ದೇ ಜಾಸ್ತಿ, ಅಂಥದ್ರಲ್ಲಿ ಬಂದು ನೀನು ವಿಚಾರಿಸ್ಕೋತಾರ? ಸುಮ್ಮನೆ ನಿಂತ್ಕೊಳೆ. ನಮಸ್ಕಾರ ಕಿಟಿ ಅವರೇ, ರೆಡಿ ಆದ್ರಾ? ಆಹಾ, ರೆಡಿಯಾಗಿ ಏನ್ ಸುಖ? ಹಿಂಗ ನೀವು ಗಂಡಿನ ಕಡೆಯವ್ರನ್ನ ಬರ್ಮಾಡ್ಕೊಳ್ಳೋದು? ಯಾಕೆ ಗೌರವ್ನವ್ರೆ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಬೇಕು ಹೇಳಿ? ಮದುವೆ ಮನೆ ಹೊಸಲ್ದಾಡ್ತಿದ್ದಂಗೆ ಗಂಡಿನ ಕಾಲಿಗೆ ನೀರು ಕೊಡೋರಿಲ್ಲ, ಊರ್ ಕಾಲ್ ಧೂಳ್ ತೊಳೆಯೋರಿಲ್ಲ, ಕಂಡವ್ರ ಕಣ್ ಬಿದ್ದವ್ರಿಗೆ ಹೇಳಿ ತೆಗಿಯೋರಿಲ್ಲ. ಕೋಪ ಮಾಡ್ಕೋಬೇಡಿ ಗೌರವ್ನವ್ರೆ, ನಾವು ಈಗ ತಾನೇ ಬಂದ್ವಿ. ಲಕ್ಷ್ಮಿ ಗೌರಿ ಪೂಜೆಗೆ ಹೋಗಕ್ ಮುಂಚೆ ಸ್ವಲ್ಪ ರೆಡಿಯಾಗಿ ಬರ್ತೀನಿ ಅಂತ ರೂಮ್ಗೆ ಹೋದ್ಲು. ನಾವು ಅವಳ ದಾರಿನೇ ಕಾಯ್ತಾ ಇದ್ದೀವಿ. ನಿಮ್ ಮಗಳ ದಾರಿನೇ ಕಾಯ್ಕೊಂಡಿದ್ರೆ ನಮ್ಮ ನೋಡ್ಕೊಳ್ಳೋರು ಯಾರು? ನೋಡ್ದೇನೋ ಮಗ, ಹೆಣ್ಣು ಎತ್ತೋರ ಹಿಂಗ್ ಮಾತಾಡ್ತಾರೆ ಅಂದ್ರೆ ಇನ್ ನಾನ್ ನಿನ್ ಹೆತ್ತರೋಳು ಹೆಂಗ್ ಮಾತಾಡ್ಬೇಕು? ಓಲಿ ಬಿಡು. ನಿನಗೆ ಗೊತ್ತಾಗಿಲ್ಲ, ಸುಮ್ಕಿರ್ಲ. ಈಗಲೇ ಹಿಂಗಾದ್ರೆ ಮುಂದೆ ಹೆಂಗೆ? ಅಲ್ಲ ಕಣವ, ಮದ್ವೆ ಗಂಡೆ ಹೋಗ್ಲಿ ಬಿಡು ಅಂತವ್ರೆ. ನೀವ್ಯಾಕೆ ಸಣ್ಣ ವಿಷಯನ ದೊಡ್ಡದ್ ಮಾಡಿರ? ಈಗ ಇದು ಸಣ್ಣ ವಿಷಯ ಅಂತಾನೆ ಅನ್ಸ್ಬೋದಪ್ಪ, ಆದ್ರೆ ಗಂಡಿನ ಕಡೆಯವ್ರಿಗೆ ಅಂತ ಒಂದು ಮರ್ವಾದ ಇರಲ್ವೇ? ಹಂಗಾರೆ ಹೆಣ್ಣಿನ ಕಡೆಯವ್ರಿಗೆ ಮರುವಾದಿ ಇಲ್ವಾ? ಅಥವಾ ಹೆಣ್ಣಿನ ಕಡೆಯವರು ಅದೊಂದು ಕೀಳ್ವೆ? ಅಲ್ಲ, ನಿಮ್ಗೆ ಒಬ್ನೇ ಮಗ, ಅದಕ್ಕೆ ಹಿಂಗ್ ಮಾತಾಡಿರ. ಅದೇ ನಿಮ್ಮ ಮನೆಯಾಗೆ ಒಬ್ಳು ಹೆಣ್ಮಗ್ಳಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ ಹೇಳಿ? ಸರಿಯಾಗಿ ಹೇಳ್ದೆ ಗಣಪ. ಈ ಹುಡುಗ ಸಾಣೆ ಕರೆಕ್ಟಾಗಿ ಹೇಳ್ತಾವನತಿಗೆ. ಅವ್ನು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಐತೆ. ತಾಳ್ಮೆಯಿಂದ ಇರಿಯತ್ಗೆ ಮೊದಲು ಮದುವೆ ಆಗೋಗ್ಲಿ, ಆಮೇಲೆ ನೋಡೋಣ. ಹಾ ಸರಿ ಸರಿ, ಬೇಗ ಬೇಗ ನಿಮ್ಮ ಮಗಳನ್ನ ಕರ್ಸಿ ನಡಿಲ್ಲ. ಸರಿ ಸರಿ ಆಯ್ತು, ನೀವು ಬನ್ನಿ ಎಲ್ಲ. ಸಂಜೀವ,
ತಂಗಿರಿಸ್ಯ ಅಂತ ಬಂದರೆ ನಂಗೋಸಿ ಸುಮ್ಕಿರಕ್ಕೆ ಆಯ್ಕಿಲ್ಲ. ನಾನು ಪುಸ್ತಕದಲ್ಲಿರೋರು ಅಷ್ಟೇ ಮಾತಾಡ್ತೀನಿ, ಆದರೆ ನೀನು ಜೀವನದ ಅನುಭವ ಮಾತಾಡ್ತೀಯ. ನಳಿನಿ, ಗೌರಿ ಪೂಜೆಗೆ ಟೈಮ್ ಆಯಿತು, ನೀನು ಹೋಗಿ ಲಕ್ಷ್ಮಿನ ಕರ್ಕೊಂಬ, ಇಲ್ಲಾಂದ್ರೆ ಮುಹೂರ್ತಕ್ಕೆ ಲೇಟ್ ಆಗಿಬಿಟ್ರೆ ಕಷ್ಟ. ಸರಿ ಅಕ್ಕ. ಲಕ್ಷ್ಮಿ, ಈ ಗೌರಿ ಶಾಸ್ತ್ರ ಮದುವೆ ಮೊದಲನೇ ಶಾಸ್ತ್ರ. ಆ ಗೌರಿನ ಭಕ್ತಿಯಿಂದ ಬೇಡ್ಕೊ, ನಿನ್ ಸಂಸಾರ ಚೆನ್ನಾಗಿರುತ್ತೆ. ಲಕ್ಷ್ಮಿ ಪುಟ್ಟ, ತವ್ರ ಮನೆನಿ ಇದು ನಿನ್ನ ಕೊನೆ ಶಾಸ್ತ್ರ ಕಣಮ್ಮ. ಇನ್ಮೇಲಿಂದ ನೀನು ಅವ್ರ ಮನೆಗೆ ಸೇರ್ತೀಯ. ಹುಟ್ಟಿದ ಮನೆ, ಸೇರೋ ಮನೆ ಎಲ್ಲ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಮ್ಮ. ಎಲ್ಲ ಸಂದಾಗಿರುತ್ತೆ. ಅರೆ, ಗೌರಿ ಪೂಜೆ ಶುರು ಮಾಡೋ ಮೊದಲೇ ಶಿವ ಪಾರ್ವತಿ ಬಂದಂಗೆ ಇಬ್ರು ಬಂದ್ರಿ. ಇನ್ನೇನ್ ಬೇಕು? ಇನ್ನು ನಮ್ಮ ಲಕ್ಷ್ಮಿ ಜೀವನ ಬಂಗಾರ ಆದಂಗೆನೆ. ಲಕ್ಷ್ಮಿ ಜೀವನ ಯಾವಾಗಲೂ ಬಂಗಾರನೇ ಆಗಿರುತ್ತೆ. ಅತ್ತೆಮ್ಮ, ನಾವು ಓಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ. ಏನು ಹೊರಡ್ತೀರಾ? ಹೊರಡ್ತಿದ್ದೀರಾ? ಏನಣ್ಣಯ್ಯ ಇದು? ಅಯ್ಯೋ, ನಮ್ಮ ರಕ್ತ ಒಂದು ಮದುವೆ ತಯಾರಿ ಆಯ್ತಿತ್ತಲ್ಲವ, ನಿಂಗೆ ಗೊತ್ತಿಲ್ಲ ನಮ್ಮ ಮದುವೆ ತಯಾರಿ ಹೆಂಗಿರ್ತೈತೆ ಅಂತ, ಅದಕ್ಕೋಸ್ಕರ ಹೋಗ್ಬೇಕು. ಆದ್ರೂ ಅಯ್ಯೋ, ಅಣ್ಣ, ಈ ಶಾಸ್ತ್ರ ಸೌಭಾಗ್ಯ ಎಲ್ಲ ಶುರುವಾಗೋದು ಎಷ್ಟೊತ್ತಾಗುತ್ತಣ್ಣ? ಗೇಟ್ ಹೊತ್ಗೂ ಆಯ್ತದೆ, ಒಟ್ಟಿನಲ್ಲಿ ಇವತ್ತೇ ಎಲ್ಲ ಆಯ್ತದೆ ಅಂತ ನನಗೆ ಗೊತ್ತು. ಯಾಕೆ? ಅಲ್ಲ, ಟೈಮ್ ಇದ್ರೆ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬರೋಣ ಅಂತ. ಅಲ್ಲ, ನನ್ನ ಒಬ್ಬನೇ ಇಲ್ಲಿ ಸಾಯ್ಲಿ ಅಂತ ಬಿಟ್ಬಿಟ್ಟು ನೀವಿಬ್ರು ಯಾವ ದೇಶ ಸುತ್ತಕ್ಕೆ ಹೋಗ್ಬೇಕಂದ್ರಲ್ಲ? ನಿಮ್ ಬಿಟ್ಟು ಹೋಗಕ್ಕಾಗತ್ತೇನಣ್ಣ? ನೀವು ಬನ್ನಿ ಅಣ್ಣ, ಹೋಗೋಣ. ನಿನ್ನ ನನ್ನ ಬಿಟ್ಟಾರೇನಿಲ್ಲ ಇವರು, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಬೆಳಗ್ಗೆಯಿಂದ ಇಲ್ಲೇ ಅದು ಇಟ್ಕೊಂಡವ್ರೆ. ಇಲ್ಲ ಅಣ್ಣ, ಶಾಸ್ತ್ರ ಶುರುವಾದ್ಮೇಲೆ ತಾಲೆ ಕಂಬ ಅಂತ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಹೆಂಗು ತಿಂಡಿ ಬಿಡಿ ರೆಡಿ ಆಗೈತೆ, ಒಂದಷ್ಟು ಬಿಟ್ಕೊಂಡು ತಿನ್ಕೊಂಡು ಬಂದ್ಬಿಡೋಣ ಬಾಡ. ನೀನು ನೋಡ್ತಿರೋದು ಸರಿಯಾಗಿ ಐತೆ. ನಡ್ರಿ ಮತ್ತೆ, ಎಲ್ಲಿಗೆ ತಂದಿದ್ದೆ ತಾನೆ? ಎಳ್ನೀರು ಕೊಡೋಕೆ ಅಲ್ವಾ ಅಣ್ಣ ಇರೋದು? ಕಾರಲ್ಲಿದೆ ಅಣ್ಣ. ಸರಿ ಹಂಗ ನಿನ್ನೆ ಬಂದು ಹೋಗ್ಬಿಡಮ್ಮ. ಸರಿ ಯಾಕೆ ಬಂದ್ಬಿಟ್ಟೆ ಸರ್? ಏನಿಲ್ಲ ಅದು ಭಯ ಹಿಂಗೆ ಒಂದು 5 ಮಿನಿಟ್ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀರ? ಬಂದ್ಬಿಟ್ಟೆ. ಊರೆಲ್ಲ ನಿಂತು ಕೇಳಲಿ ಆಗಿ ಲಕ್ಷ್ಮೀ ಪುರಾಣ.